ಭಾರತ ಇರಾನ್ ಪರ ಮಾತಾಡ್ತಾ ಇತ್ತು, ಇಸ್ರೇಲ್ ಪರ ಮಾತಾಡ್ತಾ ಇತ್ತು. ಅದು ಅನಗತ್ಯವಾಗಿತ್ತು, ತಪ್ಪಾಗಿತ್ತು, ಇದು ಆಗಬಾರ್ದಾಗಿತ್ತು ಅಂತ ಮೋದಿ ಹೇಳಿದ್ದಾರೆ. ಅಮೆರಿಕ ಇಸ್ರೇಲ್ ಹೇಳಿದ ಕೇಳಿದ್ರ ಇರಾನ್ಗ ಉಳಿಗಾಲ ಐತಿ. ಖಮೇನಿ ಹತ್ಯೆನ ಇರಾನಿಗರ ಸೆಲೆಬ್ರೇಟ್ ಮಾಡಕತ್ತಾರ. ಇದೆಲ್ಲದರ ಮಧ್ಯ ಭಾರತ ಯಾರ ಪರ ವಕಾಲತ್ತು ವಹಿಸ್ತೈತಿ? ಇರಾನ್ ಇಸ್ರೇಲ್ ಯುದ್ಧ ಶುರು ಆಗ್ಬಿಟ್ಟೈತಿ. ಇರಾನಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಹತ್ಯೆ ಆಗೈತಿ. ಬಾಂಬ್ ಬ್ಲಾಸ್ಟ್ ಒಳಗ ಖಮೇನಿ ಸತ್ತು ಬಿಟ್ಟಾರ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ದೊಡ್ಡ ಮಟ್ಟದಾಗ ಅಂದ್ರೆ ಜಾಗತಿಕ ಮಟ್ಟದಾಗ ನಿರ್ಮಾಣ ಆಗೈತಿ. ಭಾರತ ಇಂಥ ಸ್ಥಿತಿ ಒಳಗ ಯಾರ ಪರವಾಗಿ ಮಾತಾಡ್ತೈತಿ? ಯಾರ ಪರ ವಹಿಸ್ಕೊಳ್ತೈತಿ? ಯಾರ್ದು ತಪ್ಪು ಅಂತೈತಿ? ಇಸ್ರೇಲ್ನ ನೋಡೋದಾದ್ರ ರಷ್ಯಾ ಬಿಟ್ರ ಭಾರತಕ್ಕೆ ಬಹಳಷ್ಟು ಬಾರಿ ಸಹಕಾರಿಯಾಗಿ ನಿಂತಿರೋದು ಇಸ್ರೇಲ್. ನಾವು ಇಸ್ರೇಲ್ ಸಪೋರ್ಟ್ ಮಾಡ್ಲಿ ಬಿಡ್ಲಿ, ಇಸ್ರೇಲ್ ಆಲ್ವೇಸ್ ನಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಂಡೈತಿ. ಅದನ್ನು ದಶಕಗಳಿಂದ. ಮೊನ್ನೆ ಅಷ್ಟ ಭಾರತದ ಪ್ರಧಾನಿ ಇಸ್ರೇಲ್ಗೆ ಹೋಗಿದ್ರು. ಇಸ್ರೇಲ್ ಜೊತೆ ಭಾರತ ಸಂಬಂಧ ಎಷ್ಟು ಚಲೋ ಐತಿ ಅನ್ನೋದನ್ನ ನಾವೆಲ್ಲ ನೋಡಿದ್ವಿ. ನಮ್ಮ ಭಾರತದ ರಕ್ಷಣಾ ಶಕ್ತಿಯನ್ನ ಹೆಚ್ಚಿಸಬೇಕು ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಮಾಡೋದ್ರ ಬಗ್ಗೆ ಮೋದಿಯವರು ಇಸ್ರೇಲ್ ಜೊತೆ ಮಾತುಕತೆ ಮಾಡಿಕೊಂಡು ಬಂದ್ರು. ಇಸ್ರೇಲ್ ಕೂಡ ಕೊಡೋದಕ್ಕೆ ಒಪ್ಕೊಂತು. ಇಂಥ ಒಳ್ಳೆ ಸಂಬಂಧ ಬಿಲ್ಡ್ ಆಗ್ತಿರ್ಬೇಕಾದ್ರ ಇಸ್ರೇಲ್ ಯುದ್ಧ ಮಾಡಿರೋದು ಇರಾನ್ ಮೇಲೆ. ಇರಾನ್ ಪರ ವಹಿಸ್ಬೇಕು, ಇಸ್ರೇಲ್ ಪರ ವಹಿಸ್ಬೇಕು, ಅಥವಾ ಯಾವುದ್ರ ಪರವಾಗೂ ವಹಿಸಲ್ದ ಸುಮ್ಮಿರ್ಬೇಕು. ಇನ್ನ ಇರಾನ್ ಕೂಡ ಭಾರತ ಜೋಡಿ ಒಂದು ರೀತಿ ಒಳ್ಳೆ ಸಂಬಂಧವನ್ನ ಉಳಿಸ್ಕೊಂಡೈತಿ. ಹಲವಾರು ಬಾರಿ ಭಾರತದ ವಿರುದ್ಧವಾಗಿ ಇರಾನ್ ಕಡೆಯವರು ಮಾತಾಡಿದ್ರೂ ಕೂಡ ಇರಾನ್ ಜಿಯೋ ಪೊಲಿಟಿಕ್ಸ್ ಒಳಗ ಭಾರತಕ್ಕೆ ಸಹಕಾರಿಯಾಗೈತಿ. ಇರಾನ್ ಚಬಹಾರ್ ಪೋರ್ಟ್ ಅನ್ನ ನಿರ್ಮಾಣ ಮಾಡ್ಕೊಳಕ ಇರಾನ್ ಅವಕಾಶ ಮಾಡಿಕೊಟ್ಟಿತ್ತು. ಆ ಚಬಹಾರ್ ಪೋರ್ಟ್ ಇಂದಾನೇ ನಾವು ಅಫ್ಘಾನಿಸ್ತಾನ್, ಸೌತ್ ಏಷ್ಯಾ ಕಡೆ ಮತ್ತು ರಷ್ಯಾ ಜೋಡಿ ಸಂಪರ್ಕವನ್ನ ಬೆಳೆಸ್ತಿದ್ವಿ. ಈ ಚಬಹಾರ್ ಪೋರ್ಟು ಕೊಡೋದ್ರ ಮೂಲಕ ಇರಾನ್ ನಮ್ಮ ಜೊತೆ ಒಳ್ಳೆ ಸಂಬಂಧಲ್ಲೇ ಇತ್ತು. ಈಗ ಭಾರತ ಈ ಕಡೆ ಇಸ್ರೇಲ್ನೂ ಒಪ್ಪು ಹೋಗಿಲ್ಲ, ಈ ಕಡೆ ಇರಾನನ್ನು ಒಪ್ಪು ಹೋಗಿಲ್ಲ. ಏನು ಮಾಡ್ತೈತಿ ಭಾರತ ಹಂಗಾದ್ರ? ಇದ್ರ ಬಗ್ಗೆ ಜಿಯೋ ಪೊಲಿಟಿಕ್ಸ್ ಅನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಅವ್ರು ಮಾತಾಡ್ಯಾರ. ಅವ್ರು ಏನು ಹೇಳಿದ್ರು ಕೇಳ್ರಿ. ನೋಡಿ, ಪ್ರಾಬ್ಲಮ್ ಏನು ಅಂತಂದ್ರೆ, ಈಗಿನ ಸನ್ನಿವೇಶದಲ್ಲಿ ನಾವು ಮೋದಿಯವರು ನಿನ್ನೆ ದಿನ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಅವ್ರ ಜೊತೆಲಿ ಮಾತಾಡಿದ್ದಾರೆ. ಮತ್ತು UAE ಪ್ರೆಸಿಡೆಂಟ್ ಅವ್ರ ಜೊತೆನಲ್ಲೂ ಜಾವೇದ್ ಬಿನ್ ಅಲ್ ನಹಿಯಾನ್ ಅವ್ರ ಜೊತೆಲೂ ಮಾತಾಡಿದ್ದಾರೆ. ಮಾತಾಡಿ ಸುದ್ದಿ ಏನು ಅಂದರೆ, UAE ಮೇಲೆ ಇರಾನ್ ಮಾಡಿರುವ ದಾಳಿಯನ್ನು ಮೋದಿಯವರು ನಿಂದಿಸಿದ್ದಾರೆ. ಇದು ಬಹಳ ಮುಖ್ಯ ಆಗ್ತದೆ. ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಮಾಡಿರೋ ದಾಳಿಯನ್ನು ಬಗ್ಗೆ ನಮ್ಮ ಸರ್ಕಾರ ಏನೂ ಹೇಳಿಲ್ಲ. ಮತ್ತು ಇರಾನ್ ವಾಪಸ್ ಅಮೆರಿಕನ್ ಮತ್ತು ಇಸ್ರೇಲಿ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡೋದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ನಾವು ಆ ಬಗ್ಗೆ ನಾವು ಇಂಡಿಯಾ ಏನೂ ಹೇಳಿಲ್ಲ. ಆದರೆ UAE ಅದ್ರ ಮೇಲೆ ನಡೆದಂಥ ದಾಳಿ ಅದು ಅನಗತ್ಯವಾಗಿತ್ತು, ತಪ್ಪಾಗಿತ್ತು, ಇದು ಆಗಬಾರ್ದಾಗಿತ್ತು ಅಂತ ಮೋದಿ ಹೇಳಿದ್ದಾರೆ. ಮತ್ತು ನಮ್ಮ ಫಾರಿನ್ ಮಿನಿಸ್ಟರ್ ಎಸ್ ಜಯಶಂಕರ್ ಅವರು ಸಹ ಮೊನ್ನೆನೆ ಅವರು ಎಲ್ಲ ಅರಬ್ ಕಂಟ್ರೀಸ್ ಅಂದರೆ ಇರಾನ್ ಯಾವ್ಯಾವ ಅರಬ್ ಕಂಟ್ರಿ ಮೇಲೆ ದಾಳಿ ಮಾಡಿದೆ, ಅಲ್ಲಿ ಅಮೆರಿಕಾದ ಸೇನಾ ನೆಲೆ, ವಾಯು ನೆಲೆ, ನೌಕಾ ನೆಲೆ ಇದೆ ಅನ್ನೋ ಕಾರಣಕ್ಕಾಗಿ ಕುವೈತ್, ಜೋರ್ಡಾನ್, ಇರಾಕ್, ಖತರ್, ಬಹರೀನ್ ಮತ್ತು ಒಮಾನ್ ಈ ಎಲ್ಲದರ ವಿದೇಶ ಮಂತ್ರಿಗಳ ಜೊತೆ ಮಾತಾಡಿದ್ದಾರೆ. ಭಾರತ ಒಂದು ರೀತಿ ಬಹಳ ಶಾನೆ ನಿಲುವು ತಗೊಂಡೈತಿ. ಈ ಕಡೆ ಜಾರಂಗೂ ಇಲ್ಲ, ಈ ಕಡೆ ಬೀಳಂಗೂ ಇಲ್ಲ. ಒಂದು ರೀತಿ ಮೇಂಟೈನ್ ಮಾಡತೈತಿ. ಇರಾನ್ ಇಸ್ರೇಲ್ ಯುದ್ಧ ಅದು ಏನರೇ ಆಗಿರಲಿ, ಅದ್ರ ಬಗ್ಗೆ ಹೆಚ್ಚಾಗಿ ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಹೌದು, ಈ ರೀತಿ ಆಗಬಾರ್ದಿತ್ತು ಅನ್ನೋ ವಿಷಾದಗಳೇನೋ ಬಂದವ. ಬಟ್ ಇರಾನ್ ಅರಬ್ ಕಂಟ್ರಿಗಳ ಮೇಲೆ ಏನು ಯುದ್ಧ ಮಾಡೈತಲ್ಲ, ಅದನ್ನ ಭಾರತದ ಪ್ರಧಾನಿ ಖಂಡಿಸ್ಯಾರ. ನಿಮ್ಮಿಬ್ಬರ ಜಗದಾಗ ಅರಬ್ ಕಂಟ್ರಿಗಳಿಗೆ ಯಾಕೆ ತೊಂದರೆ ಆಗ್ಬೇಕು ಅಂತ ಹೇಳೋದ್ರ ಮುಖಾಂತರ UAE ಜೊತೆ ಭಾರತದ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಂಡೈತಿ. ಇದ್ರ ಮಧ್ಯದಾಗ ಇರಾನ್ಗೂ ಕೆಟ್ಟದಾಗಿ ಮಾತಾಡಿಲ್ಲ, ಇಸ್ರೇಲ್ಗೂ ಕೆಟ್ಟದಾಗಿ ಮಾತಾಡಿಲ್ಲ. ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇದನ್ನ ನಿಭಾಯಿಸೈತಿ. ಇರಾನ್ ಒಂದು ಕಡೆ, ಅಮೆರಿಕ ಮತ್ತು ಇಸ್ರೇಲ್ ಒಂದು ಕಡೆ. ಆ ವಿಷಯದಲ್ಲಿ ಇಂಡಿಯಾ ಮಾತಾಡ್ತಾ ಇಲ್ಲ. ಆದರೆ ಇರಾನ್ ಈ ಅರಬ್ ದೇಶಗಳ ಜೊತೆ ಮೇಲೆ ದಾಳಿ ಮಾಡಿದೆಯಲ್ಲ, ಇದನ್ನ ಇಂಡಿಯಾ ಖಂಡಿಸಿದೆ. ಮುಖ್ಯವಾಗಿ UAE ಜೊತೆಯಲ್ಲಿ ನಮಗಿರುವಂಥ ಸಂಬಂಧ ಎಷ್ಟು ಗಾಢವಾದದ್ದು. ಅಲ್ಲಿ ನಾವು
I2U2 ಅಂದರೆ ಇಂಡಿಯಾ ಅಂಡ್ ಇಸ್ರೇಲ್, ದಟ್ಸ್ I2 ಎರಡು ಐಗಳು, U2 USA ಅಂಡ್ UAE ಎರಡು ಯುಗಳು. ಈ ನಾಲ್ಕು ದೇಶಗಳು ಒಂದು 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 ಗ್ರೂಪ್ ಮಾಡ್ಕೊಂಡಿವೆ, ಇಂಡಿಯಾ, ಇಸ್ರೇಲ್, UAE ಮತ್ತು USA. ಸೊ ಹೀಗಾಗಿ ಅದಕ್ಕೆ ಇಂಡಿಯಾ ಬೆಲೆ ಕೊಡ್ತಾ ಇದೆ. ಸೊ ಅನಗತ್ಯವಾಗಿ ಅರಬ್ ದೇಶಗಳ ಮೇಲೆ ಮತ್ತು ಭಾರತಕ್ಕೆ ಅತಿ ಗನಿಷ್ಠ ಮಿತ್ರ ಆಗಿರುವಂಥ UAE ಮೇಲೆ ಇರಾನ್ ದಾಳಿ ಮಾಡೋದನ್ನು ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ನಿಂದಿಸಿದ್ದಾರೆ. ಸೊ ನಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ, ಎಸ್, ಇಸ್ರೇಲ್ ಅಮೆರಿಕ ಒಂದು ಕಡೆ, ಇರಾನ್ ಒಂದು ಕಡೆ, ಅದಕ್ಕೆ ನಾವು ವೆಯ್ಟ್ ಮಾಡೋಣ ಇನ್ನು ರಿಸಲ್ಟನ್ನು. ಯಾಕಂದರೆ ನಾವು ನೇರ ಓಪನ್ ಆಗಿ ಸೈಡ್ ತಗೊಳ್ಳೋದಕ್ಕೆ ಇನ್ನೂ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಾವು ಇಸ್ರೇಲ್ ಪರವಾಗಿ ಸೈಡ್ ತಗೊಂಡ್ರು ಸಹ ಅದನ್ನು ಓಪನ್ ಆಗಿ ಹೇಳೋವಂಥ ಸ್ಥಿತಿನಲ್ಲಿ ಸದ್ಯಕ್ಕೆ ನಾವಿಲ್ಲ. ಆದರೆ ಇರಾನ್ ಒಂದು ಕಡೆ, ಅರಬ್ ಕಂಟ್ರೀಸ್ ಒಂದು ಕಡೆ, ಆ ಕಾನ್ಫ್ಲಿಕ್ಟಲ್ಲಿ ನಾವು ನೇರ ಸೈಡ್ ತಗೋಬೋದು. ಯಾಕಂದರೆ UAE ಮೇಲೆ, ಇತರ ಅರಬ್ ಕಂಟ್ರೀಸ್ ಮೇಲೆ ಇರಾನ್ ದಾಳಿ ಮಾಡಿರೋದು ತಪ್ಪು. ಇದು ನಮ್ಮ ಸರ್ಕಾರದ ಅಂದರೆ ಇದೊಂದು ಜಾಣತನದ, ವಿವೇಕಯುತವಾದ, ಸಂದರ್ಭೋಚಿತವಾದಂಥ ಒಂದು ನಿರ್ಣಯ. ಮುಂದೆ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳು ಯಶಸ್ವಿಯಾಗಿ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗಿ ಡೆಮೊಕ್ರಾಟಿಕ್ ಅಥವಾ ಪ್ರೋ ವೆಸ್ಟರ್ನ್ ಕ್ವಶನ್ ಓಪನ್ ಆಗಿ ಹೇಳ್ಬೋದು, ಮತ್ತು ಆ ರೆಜಿಮನ್ನು ರೆಕಗ್ನೈಸ್ ಮಾಡ್ಬೋದು, ಡಿಪ್ಲೊಮ್ಯಾಟಿಕ್ ರೆಕಗ್ನಿಷನ್ ಕೊಡ್ಬೋದು. ಸೊ ಅಲ್ಲಿವರೆಗೆ ನಮ್ಮ ಸರ್ಕಾರ ತಾಳ್ಮೆಯಿಂದ ಕಾಯ್ತಾ ಇದೆ. ಇದು ಒಳ್ಳೆಯ ನಿಲುವು. ಇರಾನಿನ ಸುಪ್ರೀಂ ಲೀಡರ್ ಈ ರೀತಿ ಬಾಂಬ್ ಬ್ಲಾಸ್ಟ್ ಒಳಗೆ ಹತ್ಯೆ ಆದ್ಮೇಲೆ ಇರಾನ್ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟೈತಿ, ಅರಾಜಕತೆ ತಲೆ ಎದ್ದೈತಿ. ಅಲ್ಲಿ ಕೆಲವೊಬ್ರು ಇದನ್ನ ಸೆಲೆಬ್ರೇಟ್ ಮಾಡಕತ್ತಾರ, ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋ ರೀತಿ ಸಂಭ್ರಮ ಪಡಾಕತ್ತಾರ, ಹಾಡು ಹಾಕಿ ಕುಣಿಯಾಕತ್ತಾರ. ಇನ್ನು ಕೆಲವೊಬ್ರು ದುಃಖನೂ ಪಡಾಕತ್ತಾರ. ಈ ರೀತಿ ಭಾರತದಾಗೂ ಬಹಳಷ್ಟು ಮಂದಿ ದುಃಖ ಪಡಾಕತ್ತಾರ. ಇರಾನ್ ಭಾರತ ಸಂಬಂಧ ಒಳ್ಳೇದಾಗೇ ಇದ್ರೂ ಕೂಡ ಈಗ ಇರಾನ್ಗೆ ಬೇರೆ ಆಪ್ಷನ್ನೇ ಇಲ್ಲ. ಒಂದು, ಅಮೆರಿಕ ಇಸ್ರೇಲ್ ಮಾತನ್ನ ಕೇಳಿ ಸುಮ್ಮಿರ್ಬೇಕು, ಇಲ್ಲಾಂದ್ರ ಸಂಪೂರ್ಣವಾಗಿ ನಾಶ ಆಗೋ ತನಕ ಯುದ್ಧ ಮಾಡಬೇಕು. ಈ ಆಪ್ಷನ್ಗಳೊಳಗೆ ಇರಾನ್ ಯಾವ ಆಪ್ಷನ್ ತಗೋತೈತಿ? ಈಗಾಗಲೇ ಅದು ರಿಟ್ಯಾಲಿಯೇಟ್ ಮಾಡಾಕತ್ತೈತಿ. ಮುಂದಿನ ದಿನದಾಗ ಇರಾನ್ ಪರಿಸ್ಥಿತಿ ಏನಾಗಬಹುದು ಅದೆಲ್ಲ ಕಾದು ನೋಡ್ಬೇಕಷ್ಟ.